ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಮೂವ್ ಅನ್ನ ಅದ್ಭುತವಾದಂತಹ ಒಂದು ಇನಿಷಿಯೇಟಿವ್ ಅನ್ನ ಬಿಜೆಪಿ ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇದೆ. ಬಿಕಾಸ್ ಬಹಳಷ್ಟು ಸಮಯದಿಂದ ಈ ಬಗ್ಗೆ ಒಂದು ಮಾತಿತ್ತು, ರಾಜ್ಯಸಭೆಗೆ ಸುಧಾಮೂರ್ತಿ ಅವರನ್ನ ನಾಮನಿರ್ದೇಶನ ಮಾಡಲಾಗಿದೆ ಅನ್ನುವಂತಹ ವಿಚಾರ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಒಳ್ಳೆಯ ರೀತಿಯಾದಂತಹ ಪ್ರಯೋಗ ಇದು ಅನ್ನುವಂತಹ ಮಾತು ಸದ್ಯಕ್ಕೆ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಬಿಕಾಸ್ ತುಂಬಾ ದಿನದಿಂದ ಸುಧಾಮೂರ್ತಿ ಅವರನ್ನ ಬಿಜೆಪಿ ಪರಿಷತ್ಗೆ ಅಟ್ಲೀಸ್ಟ್ ನಾಮಿನೇಟ್ ಮಾಡುತ್ತೆ ಅನ್ನುವಂತಹ ಚರ್ಚೆ ಇತ್ತು. ಬಟ್ ಅದಕ್ಕೂ ಮೀರಿ ಬಿಜೆಪಿಯಿಂದ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಟ್ ಇಸ್ ಅ ವೆರಿ ಗುಡ್ ಸೆಲೆಕ್ಷನ್ ಅನ್ನೋ ಅಭಿಪ್ರಾಯ ಈಗಾಗಲೇ ಪ್ರತಿಯೊಬ್ಬರಿಂದ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತ ಆಗ್ತಾ ಇದೆ. ಖುದ್ದು ಈ ವಿಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ತಿಳಿಸಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಮನಿರ್ದೇಶನ ಮಾಡಿರುವಂತಹ ವಿಚಾರದಲ್ಲಿ ಈಗ ನರೇಂದ್ರ ಮೋದಿ ಅವರೇ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಹಿಂದೆ ನಮಗೆ ಗೊತ್ತಿದೆ, ಕರ್ನಾಟಕದಿಂದ ವೀರೇಂದ್ರ ಹೆಗಡೆ ಅವರನ್ನ ನಾಮನಿರ್ದೇಶನ ಮಾಡಲಾಗಿತ್ತು. ಈಗ ಸುಧಾಮೂರ್ತಿ ಅವರು ಕನ್ನಡಿಗರು, ಅದು ಕೂಡ ಹೆಮ್ಮೆಯ ವಿಚಾರ. ಅದು ಎಂತ ದಿನ, ಶಿವರಾತ್ರಿ ಒಂದು ಕಡೆ, ಇನ್ನೊಂದು ಕಡೆಗೆ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆಯ ಆಚರಣೆ ಎಲ್ಲ ಕಡೆ ಇತ್ತು. ಆ ಟ್ರೀಟು, ಆ ಖುಷಿ ಡಬಲ್ ಆಗ್ತಾ ಇದೆ. ಕನ್ನಡಿಗರು ನಿಜಕ್ಕೂ ಹೆಮ್ಮೆ ಪಡುವಂತಹ ವಿಚಾರ ಅಂದ್ರೆ ಇದು. ಹಾಗೆ ಇವತ್ತೊಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಮಹಿಳೆಯರಿಗೂ ಕೂಡ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ಫೋಸಿಸ್ ಸ್ಥಾಪಕ ನಾರಾಯಣ ಮೂರ್ತಿ ಅವರ ಪತ್ನಿಯಾಗಿದ್ದಾರೆ ಸುಧಾಮೂರ್ತಿ ಅವರು. ಅವರ ಪತ್ನಿಯಾಗಿದ್ದಾರೆ ಅನ್ನೋದು ಗುರುತಿಸಿಕೊಳ್ಳೋದಕ್ಕಿಂತ ಅವರು ಹೆಚ್ಚು ತಮ್ಮ ಸಾಮಾಜಿಕ ಕಳಕಳಿ ಮತ್ತೆ ತಮ್ಮ ಸಿಂಪ್ಲಿಸಿಟಿ, ಹಾನೆಸ್ಟಿಯಿಂದಲೇ ಹೆಚ್ಚು ಸಮಾಜದ ಕಡೆಗೆ ಅವರಿಗಿದ್ದಂತಹ ಸಮಾಜಮುಖಿ ಕೆಲಸಗಳಿಂದಲೇ ಸುಧಾಮೂರ್ತಿ ಅವರು ರೈಟ್ ಡೀಟೇಲ್ಸ್ ಕೊಡ್ತಾರೆ. ರವೀಶ್ ತುಂಬಾ ಗುಡ್ ಸೆಲೆಕ್ಷನ್ ಅಂತ ಅನ್ಸುತ್ತೆ. ಅದು ಕೂಡ ಎಂತಹ ದಿನ ಇಂಥದೊಂದು ಒಳ್ಳೆ ಇನಿಷಿಯೇಟಿವ್ ಅನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದ್ದು ಅಥವಾ ಬಿಜೆಪಿ ತೆಗೆದುಕೊಂಡಿದ್ದು ಅನ್ನೋದು ಬಹಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಹಿಂದೆ ವೀರೇಂದ್ರ ಹೆಗಡೆ ಅವರು, ಈಗ ಸುಧಾಮೂರ್ತಿ ಅವರು. ಏನೇನ್ ಡೀಟೇಲ್ಸ್ ಕೊಡ್ತೀರಿ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಷಯವನ್ನ ಈಗ ಟ್ವೀಟ್ ಮಾಡೋದ್ರ ಮೂಲಕ ಬಹಿರಂಗಗೊಳಿಸಿದ್ದಾರೆ. ಅಂದ್ರೆ ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಈಗಾಗಲೇ ನಾಮನಿರ್ದೇಶನ ಮಾಡಿ ಅಂಕಿತ ಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ರಾಷ್ಟ್ರಪತಿಗಳಿಗೆ 12 ಜನರನ್ನ ಒಂದು ನಾಮನಿರ್ದೇಶನ ಮಾಡೋದಕ್ಕೆ ಅಧಿಕಾರ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಶಿಫಾರಸಿನ ಅನ್ವಯ ಆ ಒಂದು 12 ಮಂದಿಯ ಅಧಿಕಾರ ಏನಿದೆ ರಾಜ್ಯಸಭೆಯಿಂದ ನಾಮನಿರ್ದೇಶನ ಮಾಡೋದಕ್ಕೆ, ಅದರಲ್ಲಿ ಸುಧಾಮೂರ್ತಿ ಅವರನ್ನು ನಾಮನಿರ್ದೇಶನ ಮಾಡಿ ಈಗಾಗಲೇ ಅಂಕಿತ ಹಾಕಿದ್ದಾರೆ ಅಂತ ಕೂಡ ಪ್ರಧಾನಿಯವರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಮಹಿಳಾ ದಿನಾಚರಣೆ ಎಂದೇ ಆ ಒಂದು ಮಹಿಳೆಯರಿಗೆ ಸಲ್ಲಬೇಕಾದ ಗೌರವ ಅಂತ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿರ್ತಕ್ಕಂಥದ್ದು. ಮತ್ತೆ ನಾರಿ ಶಕ್ತಿಗೆ ಇದು ತಂದಿರತಕ್ಕಂಥ ಗೌರವ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಆ ಒಂದು ಮಹಿಳಾ ದಿನಾಚರಣೆ ಎಂದೇ ಸುಧಾಮೂರ್ತಿ ಅವರ ಆ ಒಂದು ಇದನ್ನ ರಾಜ್ಯಸಭಾ ಮೆಂಬರ್ ಆಗಿ ನಾಮನಿರ್ದೇಶನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷದ ವಿಚಾರ ಅಂತ ಕೂಡ ಹೇಳ್ಬೋದಾಗಿದೆ. ಕರ್ನಾಟಕದ ಪಾಲಿಗೆ ಮತ್ತೆ ದೇಶದ ಪಾಲಿಗೂ ಕೂಡ. ಯಾಕೆಂದ್ರೆ ಸುಧಾಮೂರ್ತಿ ಅವರ ಬೇರೆ ಬೇರೆ ರೀತಿಯ ಸಾಧನೆಗಳೇನಿತ್ತು ಆ ಸಾಧನೆಯನ್ನ ಪರಿಗಣಿಸಿ ಈ ಒಂದು ಕೇಂದ್ರ ಸರ್ಕಾರ ಶಿಫಾರಸು ಮೇರೆಗೆ ಆ ಒಂದು ರಾಷ್ಟ್ರಪತಿಗಳು ಅಂಕಿತ ಹಾಕಿರ್ತಕ್ಕಂಥದ್ದು. ರಾಷ್ಟ್ರಪತಿಗಳಿಗೆ ಇರ್ತಕ್ಕಂಥ ಒಂದು ಅಧಿಕಾರ ಏನಿದೆ 12 ಮಂದಿ ನಾಮನಿರ್ದೇಶನ ಮಾಡೋದಕ್ಕೆ, ಅದರಲ್ಲಿ ಆ ಒಂದು ಸುಧಾಮೂರ್ತಿ ಅವರನ್ನ ನಾಮನಿರ್ದೇಶನ ಮಾಡಿರ್ತಕ್ಕಂಥದ್ದು. ಮಮತಾ, ರವೀಶ್, ಈ ಮೂಲಕ ಲೋಕಸಭೆ ಚುನಾವಣೆಯಲ್ಲಿ ಮಹಿಳಾ ಮತದಾರರ ಮನವೊಲಿಸೋದಕ್ಕೆ ಅಥವಾ ಮನ ಗೆಲ್ಲೋದಕ್ಕೆ ಮಾಡಿದಂತಹ ಪ್ರಯತ್ನ ಅಂತ ಹೇಳ್ಬೋದಾ? ಮಮತಾ, ಪ್ರಮುಖವಾಗಿ ರಾಜಕಾರಣದ ಭಾಗ ಇದ್ದೇ ಇರುತ್ತೆ. ಅದನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿ ರೋಲ್ ಮಾಡೆಲ್ ಇರ್ತಕ್ಕಂಥವ್ರನ್ನು ಕೂಡ ನಾಮನಿರ್ದೇಶನ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಂಡೇ ಮಾಡ್ಕೊಡ್ತಾರೆ. ಅಂದ್ರೆ ಕೇವಲ ಸುಧಾಮೂರ್ತಿ ಅಂತಲ್ಲ, ಬೇರೆ ಬೇರೆ ವರ್ಗದವ್ರನ್ನು ಕೂಡ ಇದೇ ರೀತಿಯ ಸಂದರ್ಭದಲ್ಲಿ ನಾಮನಿರ್ದೇಶನ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಚುನಾವಣೆಯ ಸಮಯದಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದು ಕೂಡ ಮುಂದಾಗುತ್ತೆ. ಬಿಜೆಪಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಈ ಒಂದು ವಿಚಾರವನ್ನ ಒಂದು ರೀತಿಯಲ್ಲಿ ಪ್ರಸ್ತಾಪ ಮಾಡುತ್ತೆ. ಇದನ್ನ ಕ್ಲೈಮ್ ಮಾಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕೆಂದ್ರೆ ಇತ್ತೀಚಿನ ರಾಜ್ಯಸಭಾ ನಾಮನಿರ್ದೇಶಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಕೆಲ ಅಚ್ಚರಿಯ ಹೆಸರುಗಳು ಮತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಗೌಣ